ಕಷ್ಟ ಕಾಲದಲ್ಲಿ ಕುಟುಂಬಸ್ಥರು ಕೊಡುವಂತಹ ಧೈರ್ಯ ಬಹಳ ದೊಡ್ಡದು. ಅದರಲ್ಲೂ ಮುಖ್ಯವಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕುಟುಂಬಸ್ಥರು ನಮ್ಮ ಜೊತೆಗಿದ್ದಾರೆ ಅನ್ನುವಂತಹ ಧೈರ್ಯ ಇದ್ರೆ ಅದರ ಸಮಾಧಾನವೇ ಬೇರೆ. ಈಗ ದರ್ಶನ್ಗೂ ಕೂಡ ಆಗಿದ್ದು ಅದೇ. ಪರಪ್ಪನ ಅಗ್ರಹಾರದಲ್ಲಿ ಮುದ್ದೆ ಮುರಿತಾ ಇರುವಂತಹ ದರ್ಶನ್ ಒಂದು ಕಡೆ, ಅವರ ಕುಟುಂಬಸ್ಥರು ವಾರದಲ್ಲಿ ಎರಡೆರಡು ಸಾರಿ ಬಂದು ಅವರನ್ನ ಭೇಟಿಯಾಗಿ ಧೈರ್ಯ ತುಂಬುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಮತ್ತೊಂದು ಕಡೆ. ಹೀಗಾಗಿ ಒಂದು ರೀತಿ ಬೂಸ್ಟರ್ ಡೋಸ್ ಸಿಕ್ಕಂಗೆ ಆಗ್ತಾ ಇದೆ ದರ್ಶನ್ಗೆ. ಅವರ ಮನೆಯ ಎಲ್ಲ ಸದಸ್ಯರು ಬಹುತೇಕ ಭೇಟಿ ಆಗ್ತಾ ಇದ್ದಾರೆ. ದರ್ಶನ್ ಅವರ ತಾಯಿ ಭೇಟಿಯಾದರು, ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರು ಭೇಟಿ ಆಗ್ತಾನೆ ಇದ್ದಾರೆ, ಅವರ ಮಗ ವಿನೀಶ್ ಭೇಟಿಯಾಗಿದ್ದಾರೆ, ದರ್ಶನ್ ಸಹೋದರ ದಿನಕರ್ ಭೇಟಿಯಾದರು, ಅವ್ರ ಸಂಬಂಧಿಕರು ಬಂದರು. ಹೀಗೆ 10 ಹಲವು ಜನ ಬರ್ತಾರೆ ಹೋಗ್ತಾರೆ, ಭೇಟಿ ಆಗ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಕುಟುಂಬಸ್ಥರು, ತಾಯಿ ಪತ್ನಿ ಮಗನ ಭೇಟಿಯಿಂದ ಒಂದು ರೀತಿ ಅವರಿಗೆ ಬೂಸ್ಟರ್ ಸಿಕ್ಕಿದೆ ದರ್ಶನ್ ಅವರಿಗೆ. ಜೈಲು ಕಂಬಿಗಳ ಹಿಂದೆ ಇದ್ರೂ ಕೂಡ ಈಗ ದಾಸ ಸಮಾಧಾನವಾಗಿದ್ದಾರೆ. ಕಾರಣ ಕುಟುಂಬಸ್ಥರ ಧೈರ್ಯ, ಸಮಾಧಾನದ ಮಾತುಗಳು, ಇವೆಲ್ಲವೂ ಕೂಡ ದರ್ಶನ್ಗೆ ಒಂದು ರೀತಿ ಬೂಸ್ಟರ್ ಡೋಸ್ ಆಗಿದೆ. ದರ್ಶನ್ ಕೂಲ್ ಆಗೋದಕ್ಕೆ ಕಾರಣ ಇದೇ. ಮುಖ್ಯವಾಗಿ ಕುಟುಂಬಸ್ಥರು ಅವರನ್ನ ಭೇಟಿ ಆಗ್ತಾರೋ. ನೋಡಿ, ದರ್ಶನ್ ಕೂಲ್ ಆಗಿದ್ದಾರೆ. ಒಂದ್ ಕಡೆ ಈ ರೀತಿಯ ಚಿಂತೆ ಕಾಡ್ತಾ ಇದ್ರು ಕೂಡ ಕುಟುಂಬಸ್ಥರ ಭೇಟಿಯಿಂದ ಸಮಾಧಾನಗೊಂಡಿದ್ದಾರೆ. ದರ್ಶನ್ ಅವರನ್ನ ಕುಟುಂಬಸ್ಥರು ಭೇಟಿ ಆಗ್ತಾ ಇದ್ದಾರೆ. ದಾಸನಿಗೆ ತಾಯಿ ಹಾಗೂ ಪತ್ನಿ ಸಮಾಧಾನದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ತಾಯಿ, ಪತ್ನಿ ಹಾಗೂ ಮಗ ಇವರ ಮಾತುಗಳಿಂದ ಈಗ ದರ್ಶನ್ ಸಮಾಧಾನ ಆಗಿದ್ದಾರೆ. ಇವರ ಮಾತುಗಳನ್ನ ಕೇಳ್ತಾ ಇದ್ದಾರೆ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಬರ್ತಾ ಇದ್ದಾರೆ, ದರ್ಶನ್ ಅವರ ತಾಯಿ ಮೀನಮ್ಮ ಅವರು ಬರ್ತಾ ಇದ್ದಾರೆ, ಅವ್ರ ಮಗ ವಿನೀಶ್ ಬರ್ತಾ ಇದ್ದಾರೆ. ಇವರೆಲ್ಲರೂ ಸೇರಿ ದರ್ಶನ್ಗೆ ಸಮಾಧಾನದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಇದರಿಂದ ಒಂದು ರೀತಿಯ ಬೂಸ್ಟರ್ ಡೋಸ್ ಸಿಕ್ಕಂಗಾಗಿದೆ. ಇದರ ಜೊತೆಗೆ ತಾಯಿ ಮೀನಾ ಮುಂದೆ ದರ್ಶನ್ ಅವರು ಕಣ್ಣೀರು ಹಾಕಿದ್ರು, ತಮ್ಮ ನೋವನ್ನ ತೋಡಿಕೊಂಡಿದ್ರು, ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಮುಕ್ತ ಮನಸ್ಸಿನಿಂದ ಮಾತಾಡಿ ಮನಸ್ಸಿನ ಭಾರವನ್ನ ಹಗುರ ಮಾಡಿಕೊಂಡಿದ್ರು. ಇದು ಕೂಡ ಒಂದು ರೀತಿ ಮಾನಸಿಕವಾಗಿ ಅವರು ಫ್ರೀ ಮೈಂಡ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ವಿಚಾರ ಏನಂತಂದ್ರೆ, ಹಲವು ವರ್ಷಗಳ ನಂತರ ದರ್ಶನ್ ತಾಯಿ ದರ್ಶನ್ ಅವರನ್ನ ಭೇಟಿಯಾಗಿ ಮಾತಾಡಿದ್ದು. 7 ವರ್ಷಗಳ ಕಾಲ ದರ್ಶನ್ ಅವರ ತಾಯಿಯನ್ನ ಮಾತಾಡಿಸಿರ್ಲಿಲ್ವಂತೆ ಅನ್ನುವಂಥ ವಿಚಾರವೂ ಕೂಡ ಇದೆ. ಹೀಗಾಗಿ ಈಗ ಜೈಲಲ್ಲಿ ಇದ್ದಾಗ ದರ್ಶನ್ ಅವರನ್ನ ಭೇಟಿಯಾಗಿ ಅವರ ತಾಯಿ ಧೈರ್ಯ ತುಂಬಿರೋದು ಸಹಜವಾಗಿ ಒಂದು ಸಮಾಧಾನಕ್ಕೆ ಕಾರಣ ಆಗಿದೆ. ಇದೇ ಸಂದರ್ಭದಲ್ಲಿ ದರ್ಶನ್ ಅವರ ಮಗ ಕೂಡ ದರ್ಶನ್ ಅವರನ್ನ ಭೇಟಿಯಾಗಿ ಸಮಾಧಾನ ಹೇಳೋದರ ಜೊತೆಗೆ ಅವರ ಇಷ್ಟದ ಜರ್ಕಿನ್, ಶೂಸ್, ತಿನಿಸು ಇವೆಲ್ಲವನ್ನ ಕೂಡ ಕೊಡ್ತಾ ಇದ್ದಾರಂತೆ. ಅವರ ಜೊತೆಗೆ ಕಾಲ ಕಳೆದು ಹೆಚ್ಚು ಆಕ್ಟಿವ್ ಆಗಿದ್ದಾರಂತೆ ದರ್ಶನ್. ಇದೇ ಸಂದರ್ಭದಲ್ಲಿ ದರ್ಶನ್ ಈ ಎಲ್ಲ ಕುಟುಂಬಸ್ಥರ ಜೊತೆಗೆ ಮುಕ್ತ ಮನಸ್ಸಿನಿಂದ ಮಾತಾಡ್ತಾ ಇದ್ದಾರೆ. ಜೈಲಲ್ಲಿ ಏನೆಲ್ಲ ಆಯಿತು, ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾರಂತೆ. ವಿನೀಶ್ ಜೊತೆಗೆ ಹೆಚ್ಚು ಕಾಲ ಕಳೆದು ಅವರ ಜೊತೆ ಮುದ್ದಾಡಿದ್ದಾರೆ. ಇದರಿಂದ ರಿಲ್ಯಾಕ್ಸ್ ಮೈಂಡ್ಗೆ ದರ್ಶನ್ ಜಾರಿದ್ದಾರೆ. ಈ ಎಲ್ಲ ವಿಚಾರಗಳಿಗೆ ಮತ್ತಷ್ಟು ಮಾಹಿತಿಯನ್ನ ನೀಡುವುದಕ್ಕೆ ನನ್ನ ಕೊಲೀಗ್ ನಿಕೇಶ್ ಕುಠಾರಿ ನೇರ ಸಂಪರ್ಕದಲ್ಲಿ. ನಿಕೇಶ್, ಸಹಜವಾಗಿ ಈ ರೀತಿಯ ಸಂದಿಗ್ಧ ಪರಿಸ್ಥಿತಿ ಇದ್ದಾಗ ಕುಟುಂಬಸ್ಥರು ಬಂದು ಧೈರ್ಯ ಕೊಡುವಂತಹ ಸಂದರ್ಭ ಏನಿದೆ ಅದು ಒಂದು ರೀತಿಯ ಆತ್ಮಸ್ಥೈರ್ಯಕ್ಕೆ ಕಾರಣ ಆಗುತ್ತೆ, ವಿಲ್ ಪವರ್ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಒಂದ್ ಕಡೆ ಟೆನ್ಷನ್ ಇದ್ದೇ ಇರುತ್ತೆ, ಆದರೆ ಮನೆಯವರು ನನ್ನ ಜೊತೆ ಇದ್ದಾರಲ್ಲ ಅನ್ನುವಂತಹ ಧೈರ್ಯ ದರ್ಶನ್ಗೆ ಇದೆ. ದರ್ಶನ್ ಅವರ ತಾಯಿ, ದರ್ಶನ್ ಅವರ ಪತ್ನಿ, ದರ್ಶನ್ ಮಗ ವಾರದಲ್ಲಿ 2 ಸಾರಿ ಬಂದು ಭೇಟಿಯಾಗಿ ಅವ್ರ ಜೊತೆ ಮಾತಾಡಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸಹಕಾರಿ ಆಗ್ತಾ ಇದೆ ದರ್ಶನ್ಗೆ? ಖಂಡಿತ ಶ್ರೀಪಾದ್ ಪಾಟೀಲ್, ಕಾರಣ ಇಷ್ಟೇ, ಯಾವ ವ್ಯಕ್ತಿ ಆಗಲಿ ಬೇಕಾದ್ರೆ ಆತನಿಗೆ ಎಷ್ಟು ದೊಡ್ಡ ಫ್ಯಾನ್ಸ್ ಫಾಲೋ ಕೂಡ ಇರಬಹುದು, ಆದರೆ ಆತನಿಗೆ ಎಷ್ಟು ದೊಡ್ಡ ಆಪ್ತ ಬಳಗ ಕೂಡ ಇರ್ಬೋದು, ಸ್ನೇಹಿತರಿರ್ಬೋದು, ಅವೆಲ್ಲವನ್ನ ಮಿಗಿಲಾಗಿರುವಂಥದ್ದು ಅವರ ಫ್ಯಾಮಿಲಿ, ಕುಟುಂಬ. ಅದರಲ್ಲೂ ಬಹಳ ಪ್ರಮುಖವಾಗಿ ತಂದೆ ತಾಯಿ ಇರ್ಬೋದು, ಪತ್ನಿ ಇರ್ಬೋದು, ಮಕ್ಕಳು. ಅವ್ರು ಎಷ್ಟು ತನಕ ನಮ್ಮನ್ನ ನೋಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖ ಆಗಿ ದರ್ಶನ್ ಕೇಸ್ನಲ್ಲಿ ಕೂಡ ಇದೇ ಆಗಿರುವಂಥದ್ದು. ದರ್ಶನ್ ಈ ಹಿಂದೆ ಈ ಸ್ಟೇಷನ್ಗೆ ಹೋದಾಗ ಅವತ್ತು ಕೂಡ ಯಾರು ಕೂಡ ಬಂದಿಲ್ಲ ಕುಟುಂಬ ವರ್ಗದವರು. ಪರಪ್ಪನ ಅಗ್ರಹಾರಕ್ಕೆ ಹೋದ್ರು ಕೂಡ ಯಾರು ಕೂಡ ಬಂದಿರಲಿಲ್ಲ. ಆಯಿತು, ಕೊನೆ ಕ್ಷಣದಲ್ಲಿ ಬಂದ್ರಲ್ಲ ಅವರ ತಾಯಿ ಇರ್ಬೋದು, ಪತ್ನಿ ಇರ್ಬೋದು, ಮಗ, ಇವೆಲ್ಲವೂ ಕೂಡ ಆತ್ಮಸ್ಥೈರ್ಯ ಇನ್ನೂ ಕೂಡ ಜಾಸ್ತಿ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ದರ್ಶನ್ ಅವರ ತಾಯಿ 7 ವರ್ಷದ ನಂತರ ಈ ದರ್ಶನನ್ನ ನೋಡೋಕೆ ಬಂದಿರುವಂಥದ್ದು ದರ್ಶನ್ಗೆ ಇನ್ನಷ್ಟು ಬೂಸ್ಟರ್ ಡೋಸ್ ಬಂದಂತಾಗಿದೆ. ಕಾರಣ ಇಷ್ಟು, 7 ವರ್ಷದವರೆಗೂ ಕೂಡ ದರ್ಶನ್ ಸರಿಯಾಗಿ ಆತ ತಾಯಿಯನ್ನ ವಿಚಾರಣೆ ಮಾಡ್ತಾ ಇಲ್ಲ, ವಿಚಾರಿಸ್ಕೊಳ್ತಾ ಇಲ್ಲ.
ಅಂದ್ರೆ ಹೆತ್ತ ತಾಯಿಗೆ ಎಷ್ಟೇ ಆದ್ರೂ ಕೂಡ ಹೆಗ್ನ ಕೂಡ ಮುದ್ದು ಅಂತ ಹೇಳ್ತಾರೆ. ಆದ್ರೆ ದರ್ಶನ್ ವಿಚಾರದಲ್ಲೂ ಕೂಡ ಇದೇ ಆಗಿರುವಂಥದ್ದು. ಪರಪ್ಪನ ಅಗ್ರಹಾರ ಸೇರಿದ್ದಾರೆ ದರ್ಶನ್. ಆದ್ರೆ ಕೆಲವೊಂದ್ ಕಡೆ ತಾಯಿ ಅವೆಲ್ಲವನ್ನು ಕೂಡ ಮೀರಿ ತನ್ನ ಮಗನ್ನ ಮಾತನಾಡ್ಸೋಕ್ ಬಂದ್ರು, ತನ್ನ ಮಗನ ಕಷ್ಟದಲ್ಲೂ ಕೂಡ ಭಾಗಿಯಾಗೋಕ್ ಬಂದ್ರು. ಜೊತೆಗೆ ಆತನ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಮಗ ವಿನೀತ್ ಕೂಡ ಬಂದಂತ ಸಂದರ್ಭದಲ್ಲಿ ದರ್ಶನ್ ಜೈಲು ಕಂಬಿ ಹಿಂದೆನೆ ಹತ್ತು ಗೋಗರೆದು ಅಪ್ಕೊಂಡು ಕೂಡ ಮಗನನ್ನ ಮುದ್ದಾಡಿ ಮಗ ಕೊಟ್ಟಂತ ಶೂ ಹಾಗೆ ಜರ್ಕಿನನ್ನು ಕೂಡ ಡೈಲಿ ವಾಕಿಂಗಿಗೆ ಬಳಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ತನ್ನ ಕುಟುಂಬ ವರ್ಗದವರು, ತನ್ನ ಕುಟುಂಬಸ್ಥರು ಬಂದಾಗ ಯಾರಿಗೂ ಕೂಡ ಒಂದು ಆತ್ಮಸ್ಥೈರ್ಯ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಯಾರೋ ಸ್ನೇಹಿತರು ಅಥವಾ ಯಾವುದೋ ಅಭಿಮಾನಿಗಳು ಬಂದು ನಾಲ್ಕು ಬುದ್ಧಿ ಮಾತು ಹೇಳಿದ್ರೆ ಅದು ಯಾವುದು ಕೂಡ ಕಿವಿಗೆ ಹೋಗೋದಿಲ್ಲ. ಆದರೆ ತನ್ನ ಕುಟುಂಬದವ್ರು ಬರ್ತಾರೆ, ತನ್ನ ಕುಟುಂಬದವ್ರು ಮಾತಾಡಿಸ್ತಾರೆ, ತನ್ನ ಕುಟುಂಬದವ್ರು ನನ್ನ ಪರವಾಗಿ ಇದ್ದಾರೆ ಅನ್ನೋದು ಗೊತ್ತಾದರೆ ಯಾರಿಗೇ ಆಗಲಿ ಬೇಕಾದ್ರೆ, ಯಾವ ವ್ಯಕ್ತಿಗೆ ಆಗಲಿ ಬೇಕಾದ್ರೆ ಆತನ ಆತ್ಮಸ್ಥೈರ್ಯ, ಆತನ ಬೂಸ್ಟರ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ನಟ ದರ್ಶನ್ ವಿಚಾರದಲ್ಲೂ ಕೂಡ ಅದೇ ಆಗಿದ್ದು. ನಾಲ್ಕು ಗೋಡೆ ಮಧ್ಯದಲ್ಲಿ ಕಾಲ ಕಳೀತಾ ಇರುವಂಥ ದರ್ಶನ್ ತನಗೇನು ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ತನ್ನ ಕೇಸ್ ಯಾವ ರೀತಿ ತಿರುವನ್ನು ಪಡೆದುಕೊಳ್ಳುತ್ತೋ, ಏನು ಶಿಕ್ಷೆ ಆಗುತ್ತೋ. ನಾನೊಬ್ಬ ನಟ, ಸೆಲೆಬ್ರಿಟಿ, ದೇಹವು ಕೂಡ ದಂಡಿಸ್ಕೊಳ್ತಾ ಇದ್ದಂಥ ನಟ. ದಿನ ಬೆಳಗ್ಗೆ ಆದರೆ 5 ಸ್ಟಾರೋ 3 ಸ್ಟಾರೋ ದೊಡ್ಡ ಬೇರೆ ಬೇರೆ ಶೋಕಿಗಳನ್ನು ಮಾಡ್ತಾ ಇರುವಂಥ ನಟ. ಆದರೆ ಈಗ ಜೈಲು ಕಂಬಿ ಹಿಂದಂಥ ಸಂದರ್ಭದಲ್ಲಿ ತನ್ನ ಏಕಾಂತಕ್ಕೆ ಹೋಗ್ತಾ ಇದ್ದಾರೆ. ವಿಜಯಲಕ್ಷ್ಮಿ ಭೇಟಿಯಾದ ಸಂದರ್ಭದಲ್ಲಿ ಒಂದಿಷ್ಟು ಬುದ್ಧಿಮಾತನ್ನು ಹೇಳಿದ್ದಾರೆ. ಈ ಏಕಾಂತವನ್ನು ಕಳೆಯುವಂಥ ನಿಟ್ಟಿನಲ್ಲಿ ಪುಸ್ತಕಗಳನ್ನು ಓದೋದಿರ್ಬೋದು, ಧ್ಯಾನ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಹನುಮಾನ್ ಚಾಲಿಸ ಓದೋದಿರ್ಬೋದು, ಇವೆಲ್ಲವೂ ಕೂಡ ಬಹಳ ಬೂಸ್ಟರನ್ನು ಕೊಡ್ತಾ ಇರುವಂಥದ್ದು ನಟ ದರ್ಶನ್ಗೆ. ಕಾರಣಾಂತರಗಳಿಂದ ದರ್ಶನ್ ಯಾವಾಗ ಜೈಲು ಕಂಬಿ ಹಿಂದೆ ಹೋದ್ನೋ ಆ ಸಂದರ್ಭದಲ್ಲಿ ತನ್ನ ಸಹಪಾಠಿ ಅಂತ ಹೇಳ್ತಾರಲ್ಲ, ಸಹಕೈದಿಗಳು, ಅವ್ರನ್ನು ಕೂಡ ಮಾತನಾಡಿಸ್ತಾ ಇಲ್ಲ. ಏಕಾಂಗಿಯಾಗಿ ಕಾಲ ಕಳೀತಾ ಇರುವಂಥ ನಟ ದರ್ಶನ್ಗೆ ಎಲ್ಲೊಂದು ಕಡೆ ಒಂಟಿತನ ಕಾಡ್ತಾ ಇದೆ. ದಿನ ಬೆಳಗಾದ್ರೆ ದೊಡ್ಡ 5 ಸ್ಟಾರ್ ಹೋಟ್ಲ್ ಇರ್ಬೋದು, ವಿದೇಶಿ ಪ್ರವಾಸ ಇರ್ಬೋದು, ವನ್ಯಜೀವಿ ಅಂದರೆ ಸಾಕಷ್ಟು ಇಷ್ಟ, ಪ್ರಾಣಿಗಳನ್ನು ಮಾತನಾಡಿಸೋದಿರ್ಬೋದು, ಫಾರ್ಮ್ ಹೌಸಿಗೆ ಹೋಗೋದು, ಅವೆಲ್ಲವೂ ಕೂಡ ಇಟ್ಕೊಂಡಿರುವಂಥ ದರ್ಶನ್ಗೆ ಈ 4 ಗೋಡೆ ಮಧ್ಯೆ ಹೇಗೆ ಕಾಲ ಕಳೆಯೋದು ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಸಂಗತಿ. ನೋಡಿ, ಬಹಳ ಪ್ರಮುಖವಾಗಿ ಈತ ಕೊಲೆ ಆರೋಪದಲ್ಲಿ ಒಳಗಡೆ ಇದ್ದಾನೆ. ಅದು ಕೂಡ ಈತನಿಗೆ ಚಿಂತಾಜನಕ ಸ್ಥಿತಿಯಲ್ಲಿದೆ. ದಿನ ಬೆಳಗಾದ್ರೆ ಒಳ್ಳೊಳ್ಳೆ ಊಟ, ಮುದ್ದೆ ಎಲ್ಲ ಬರ್ತಾ ಇರುವಂಥದ್ದು. ಆದರೆ ಜೈಲಿನಲ್ಲಿ ಅನ್ನ ಸಾಂಬಾರು ಇರ್ಬೋದು, ಮುದ್ದೆ ದಿನ ಮೆನು ಪ್ರಕಾರ ಕೊಡ್ತಾರೆ, ಉಪ್ಪಿಟ್ಟು ಈ ಥರದ್ದೆಲ್ಲ ಕೊಡ್ತಾರೆ. ಆದರೆ ಈತನಿಗೆ ಅದು ಯಾವುದು ಕೂಡ ಸೇರ್ತಾ ಇಲ್ಲ, ಅದು ಯಾವುದು ಕೂಡ ಭೇದಿಯಾಗೋ ಲಕ್ಷಣ ಕೂಡ ಕಾಣಿಸ್ಕೊಂಡು ಆರೋಗ್ಯ ಕೂಡ ಹದಗೆಟ್ಟಿದ್ದು. ಈ ನಿಟ್ಟಿನಲ್ಲಿ ಕೂಡ ಜೈಲಾಧಿಕಾರಿಗಳಿಗೂ ಕೂಡ ಟೆನ್ಷನ್ ಆಗಿತ್ತು. ಈ ಥರ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ, 10 kg ತೂಕ ಇಳಿದೋಯ್ತು, ಮುಂದೇನಪ್ಪ ಅಂತ ಚಿಂತೆ ಕೂಡ ಕಾಡ್ತಾ ಇದೆ. ಆದರೆ ಈಗ ದರ್ಶನ್ ಎಲ್ಲವೊಂದು ಕಡೆ ಸುಧಾರಿಸ್ಕೊಳ್ತಾ ಇದ್ದಾರೆ, ಯೋಗ ಮಾಡ್ತಾ ಇದ್ದಾರೆ, ಹನುಮಾನ್ ಚಾಲಿಸ ಓದ್ತಾ ಇದ್ದಾರೆ, ಪುಸ್ತಕಗಳನ್ನ ತರಿಸ್ಬಿಟ್ಟು ಓದ್ತಾ ಇದ್ದಾರೆ, ಎಲ್ಲೊಂದು ಕಡೆ ಬದಲಾಗ್ತಾ ಇದ್ದಾರೆ, ವಾಕಿಂಗ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಚೇತರಿಸ್ಕೊಂಡ ದರ್ಶನ್ ಅನ್ನೋದು ಕೂಡ ಜೈಲಾಧಿಕಾರಿಗಳ ಗಮನಕ್ಕೆ ಬಂದಿರುವಂಥ, ಅವರು ಕೂಡ ಜಸ್ಟ್ ರಿಲೀಫ್ ಆಗಿದ್ದಾರೆ. ಯಾರೇ ಆಗಲಿ ಬೇಕಾದ್ರೆ ನೀವು ಹೇಳ್ದಂಗೆ ಶ್ರೀಪಾದ್ ಪಾಟೀಲ್ ಅವರ ಕುಟುಂಬ ವರ್ಗದವರು ಬಂದು ಮಾತಾಡ್ತಾರೆ ಅಂತ ಹೇಳಿದ್ರೆ, ಅವರು ಪರವಾಗಿ ಇರ್ತಾರೆ ಅಂತ ಹೇಳಿದ್ರೆ ಆತ್ಮಸ್ಥೈರ್ಯ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಇಲ್ಲೊಂದು ಕಡೆ ಯಾರೇ ಬರಲಿ ಬೇಕಾದ್ರೆ, ಸ್ನೇಹಿತರು, ಅಭಿಮಾನಿಗಳು, ಹಿತೈಷಿಗಳು ಯಾರು ಬಂದರೂ ಅಷ್ಟೊಂದು ಆತ್ಮಸ್ಥೈರ್ಯ ಬರೋಲ್ಲ. ಏನೋ ಬರ್ತಾರೆ, ಹೋಗ್ತಾರೆ, ಮಾತಾಡ್ಸ್ತಾರೆ, 4 ಬುದ್ಧಿ ಮಾತು ಹೇಳ್ತಾರೆ, ಅದು ಯಾವುದು ಕೂಡ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಆದರೆ ತಾಯಿ ಬಂದ್ರಲ್ಲ 6-7 ವರ್ಷಗಳ ನಂತರ ಮಾತನಾಡ್ಸೋಕೆ, ಪತ್ನಿ ಬಂದರು, ಮಗ ಬಂದರು, ಎಲ್ಲ ಒಂದು ಕಡೆ ಮತ್ತಷ್ಟು ಬೂಸ್ಟರ್ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಶ್ರೀಪಾದ್ ಪಾಟೀಲ್.